ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ 4 ಅಂಕಕ್ಕೆ ಮತ್ತು 5 ಅಂಕಕ್ಕೆ ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನಗಳ ಬಗ್ಗೆ ಒಂದು ಪಟ್ಟಿಯನ್ನು ಕೇಳ್ತಾರೆ. ಆ ಪಟ್ಟಿಯನ್ನು ಕೊಟ್ಟು ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾರೆ. ಗೊತ್ತಾಯ್ತಾ? ಆ ರೀತಿಯಾಗಿ ನಾನು ಆ ಪಟ್ಟಿಯನ್ನು ಹೇಗೆ ರಚನೆ ಮಾಡುವುದು ಅನ್ನೋದು ನಿಮಗೆ ತೋರಿಸ್ತೀನಿ. ಉತ್ಪಾದನೆಯಲ್ಲಿ ಇದು ಕೊನೆಯ ಭಾಗ ಆಗಿರುತ್ತೆ. ಬಹಳ ಇಂಪಾರ್ಟೆಂಟ್, 5 ಮಾರ್ಕ್ಸ್ ಬಹಳ ಈಸಿಯಾಗಿ ನಾವು ಗಳಿಸಬಹುದು. ಕ್ವಶನ್ ಅನ್ನು ನಾನು ಬರೀತೀನಿ. ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತೇಳಿ, ಟಿಪಿಎಲ್ ಎಲ್ 0, 1, 2, 35, 50, 40, 28. ಅದೇ ರೀತಿ 0, 1, 2, 3, 4, 5, 6 ಒಟ್ಟು ಉತ್ಪನ್ನ ಮತ್ತು ಶ್ರಮದ ಘಟಕಗಳನ್ನು ಕೊಟ್ಟಿರ್ತಾರೆ. ಅದನ್ನ ನಾವು ಏನ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಈ ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನವನ್ನು ಕಂಡುಹಿಡಿಬೇಕಾದ್ರೆ ನಮಗೆ ಸೀಮಾಂತ ಉತ್ಪನ್ನದ ರೇಖೆ, ಸೀಮಾಂತ ಉತ್ಪನ್ನದ ಸೂತ್ರ ಮತ್ತು ಸರಾಸರಿ ಉತ್ಪನ್ನದ ಸೂತ್ರವು ನಮಗೆ ಗೊತ್ತಿರಬೇಕು. ನಾನು ಇಲ್ಲಿ ಅಡ್ಡ ಸಾಲುಗಳಲ್ಲಿ ಕೊಟ್ಟಿರೋದನ್ನ ಕಂಬ ಸಾಲಿನಲ್ಲಿ ನಾನು ಬರೀತೀನಿ. ರೋಸ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನ ಕಾಲಮ್ ನಲ್ಲಿ ನಾವು ಬರ್ಕೊಳ್ಬೇಕು. ಫಸ್ಟ್ ನೋಡಿ, ಲೇಬರ್ ಇದೆ, ಲೇಬರ್ ಅನ್ನು ಬರ್ಕೊಳ್ತೀನಿ. ಟಿಪಿಎಲ್ ಇದೆ, ಅದನ್ನ ಬೇಡ. ಫಸ್ಟ್ ಘಟಕಗಳು ಬರ್ಕೊಳ್ಬೇಕು, ಎಲ್ ಬರ್ಕೊಳ್ತೀನಿ. ಇದಾದ ನಂತರ ಟಿಪಿಎಲ್ ಬರ್ಕೊಳ್ತೀನಿ. ಟಿಪಿಎಲ್ ಹೌದಾ? ಈ ರೀತಿ ಬರ್ಕೊಳ್ತೀನಿ. ಈ ರೀತಿ ಬರ್ಕೊಳ್ತೀನಿ. 0, 1, 2, 3, 4, 5, 6 ಸರಿನಾ? ನೆಕ್ಸ್ಟ್ 0, 1, 2, 35, 50, 40, 28. ಗೊತ್ತಾಯ್ತಾ? ಈಗ ಈ ಕೋಷ್ಟಕವನ್ನು ಕೊಟ್ಟು ಏನಂತ ಹೇಳಿ ಕೇಳ್ತಾರೆ, ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನವನ್ನು ಕಂಡುಹಿಡಿಯಿರಿ. ಸೀಮಾಂತ ಉತ್ಪನ್ನವನ್ನು ಕಂಡುಹಿಡಿಯಿರಿ ಅಂತ ಹೇಳಿ. ಸರಾಸರಿ ಉತ್ಪನ್ನ ಅಂತ ಹೇಳಿದ್ರೆ ಆವರೇಜ್ ಪ್ರಾಡಕ್ಟ್, ಸೀಮಾಂತ ಉತ್ಪನ್ನ ಅಂತ ಹೇಳಿದ್ರೆ ಮಾರ್ಜಿನಲ್ ಪ್ರಾಡಕ್ಟ್. ಹಾಗಾದ್ರೆ ಇಲ್ಲಿ ಎಪಿ ಒಂದು ಬಾಕ್ಸ್ ಬರುತ್ತೆ, ಎಂಪಿ ಒಂದು ಬಾಕ್ಸ್. ಎಂಪಿ ಮೀನ್ಸ್ ಮಾರ್ಜಿನಲ್ ಪ್ರಾಡಕ್ಟ್ ಅಂತ ಹೇಳಿ. ಈಗ ನಾವು ಕೆಲವಕ್ಕೂ ಒಂದೊಂದು ಬಾಕ್ಸ್ ಅನ್ನು ಮಾಡ್ಬಿಡ್ತೀವಿ ನಾವು ಈಸಿಯಾಗಿ, ಮತ್ತೆ ಕನ್ಫ್ಯೂಸ್ ಆಗಬಾರ್ದು ಅನ್ನುವಂತಹ ಉದ್ದೇಶದಿಂದ. ಸರಿನಾ? ಈ ರೀತಿ ಬರೀಬೇಕು ಆನ್ಸರ್ ಅನ್ನು. ಈ ರೀತಿ ನೀವು ಆನ್ಸರ್ ಅನ್ನು ನೀವು ಬರೀತಾ ಹೋಗಿ. ಹಾಗಾದ್ರೆ ಎಪಿ ಸೂತ್ರ ಏನು? ಎಪಿಎಲ್ ಇಸ್ ಈಕ್ವಲ್ ಟು ಟಿಪಿಎಲ್ ಬೈ ಎಲ್. Average product of labor is equal to total product of labor divided by labor or quantity. This is the equation of average product. ಇದು ಸರಾಸರಿ ಉತ್ಪನ್ನದ ಒಂದು ಸೂತ್ರ ಆಗಿದೆ. ಹಾಗಾದ್ರೆ ನಾವಿಲ್ಲಿ 0/0 TPL APL is equal to TPL 0/0 0, 1/1 1, 2/2 is equal to also a ಸಾರಿ, ಇಲ್ಲಿ ಎಷ್ಟಿದೆ? 35 ಇದೆ. ಒಂದು ನಿಮಿಷ, ಕ್ವಶನ್ ನಾನು ತಪ್ಪಾಕಿದ್ದೀನಿ. 50, 40, 28, 1, 2 ಇಲ್ಲ. 0, 1, 35, 50, 40, 28. ಸಾರಿ, 4, 5 ಇರೋದಿಲ್ಲ. ನಾನು ಕ್ವಶನ್ ತಪ್ಪರ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ಇಲ್ಲಿ ಇದು ಬಾಕ್ಸ್ ಇಲ್ಲ, ಇದು ಬಾಕ್ಸ್ ಇದೆ. 5 ಡಿಜಿಟ್ ಇರೋಂಥದ್ದು. ಹಾಗಾಗಿ ಕ್ವಶನ್ ನಾವು ಬರ್ಕೊಳ್ಳೋಣ. ಕ್ವಶನ್ ನಾನು ಬರೀತೀನಿ. 1, 35, 50 ಆಯ್ತಾ, 40,
28. ಹಾಗಾದ್ರೆ ಇಲ್ಲಿ 1 ಆಯ್ತು, ಇದಾಯ್ತು ಬರ್ಕೊಂಡಿದ್ವು. ಇಲ್ಲಿ 35, ಸಾರಿ 1 35 50 40 28. ಸರಿನಾ? ಈಗ ನಾವು ಏನ್ ಮಾಡಬೇಕು, ಆವರೇಜ್ ಪ್ರಾಡಕ್ಟ್ ಅನ್ನು ಕಂಡುಹಿಡಿತೀವಿ. ಆವರೇಜ್ ಪ್ರಾಡಕ್ಟ್ ಕಂಡುಹಿಡಬೇಕಾದ್ರೆ ಆವರೇಜ್ ಲೇಬರ್ ಆಫ್ ಟೋಟಲ್ ಪ್ರಾಡಕ್ಟ್ ಡಿವೈಡ್ ಬೈ ಲೇಬರ್ ಕ್ವಾಂಟಿಟಿ ಅಥವಾ ಲೇಬರ್ ಅಂತ ಹೇಳ್ತೀವಿ. ಇದನ್ನ ಕ್ಯೂ ಆದ್ರೆ ನೀವು ಮಾಡ್ಕೊಳ್ಬಹುದು. 0 by 0 0, 1 by 1 1, 35 by 2 35 divided by 2 ಎಷ್ಟು ಬರುತ್ತೆ? 17.5 ಬರುತ್ತೆ. ಹಾಗಾದ್ರೆ 50 by 3 ಕ್ಯಾಲ್ಕುಲೇಟ್ ಮಾಡಿ. 50 by 3 ಎಷ್ಟು ಬರುತ್ತೆ? 50 by 3 ನಾನು 16.66 ಬರುತ್ತೆ. ನೆಕ್ಸ್ಟ್ 40 by 4 10, 28 by 5 5.6 ಬರುತ್ತೆ. ಇದು ಆವರೇಜ್ ಪ್ರಾಡಕ್ಟ್ ಅನ್ನು ಕಂಡುಹಿಡಿಯೋದು. ಟೋಟಲ್ ಪ್ರಾಡಕ್ಟ್ ಅನ್ನು ಇದರಿಂದ ಭಾಗಿಸೋದು ಅಷ್ಟೇ ಸಿಂಪಲ್ ಆಗಿ. ಹಾಗಾದ್ರೆ ಮಾರ್ಜಿನಲ್ ಪ್ರಾಡಕ್ಟ್ ಅನ್ನ ಹೇಗೆ ಕಂಡುಹಿಡಿಯೋದು? ಅಡಿಷನಲ್ ಪ್ರಾಡಕ್ಟ್ ಆಫ್ ಲೇಬರ್, ಇದನ್ನ ಹೆಚ್ಚುವರಿ ಒಂದು ಉತ್ಪನ್ನ ಅಂತ ಹೇಳಿ ಕರಿತೀವಿ. ಏನು ಬೇಡ, ಇಲ್ಲಿ ಏನು ಬೇಕಾಗಲ್ಲ, ಒಟ್ಟು ಉತ್ಪನ್ನ ಮಾತ್ರ ತಿಳ್ಕೊಡ್ರಿ. ಇಲ್ಲಿ 0 ಇದೆ, 0 ಇದೆ. ಎಷ್ಟು ಜಾಸ್ತಿ ಆಯ್ತು? 1 ಜಾಸ್ತಿ ಆಯ್ತು, 0 ಇದೆ. ಇಲ್ಲಿ ಎಷ್ಟು ಜಾಸ್ತಿ ಆಯ್ತು? ಇಲ್ಲಿ ಎಷ್ಟು ಜಾಸ್ತಿ ಆಯ್ತು ನಮ್ಗೆ ಗೊತ್ತಾಗಿಲ್ಲ ಅಂತಿಲ್ಲ. ಇದರಿಂದ ಇದನ್ನು ಕಳಿತೀವಿ. 35 ಇದೆಯಾ? -1 is equal to 34. 34 ಜಾಸ್ತಿ ಆಗಿದೆ. ಮತ್ತೆ ಇಲ್ಲಿ ಎಷ್ಟು ಜಾಸ್ತಿ ಆಯ್ತು? 15 ಜಾಸ್ತಿ ಆಯ್ತು. ಯಾಕೆ? 50 minus 35. ಇಲ್ಲಿ ಎಷ್ಟು ಜಾಸ್ತಿ ಆಯ್ತು? ಜಾಸ್ತಿ ಆಗಲಿಲ್ಲ, ಕಡಿಮೆ ಆಯ್ತು. ಹಾಗಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ 40 minus 50 is equal to -10. ಹೌದಾ? ಇಲ್ಲಿ ಹಾಗಾಗಿ -10. ಇಲ್ಲಿ ಎಷ್ಟು ಜಾಸ್ತಿ ಆಯ್ತು? ಜಾಸ್ತಿ ಆಗಿಲ್ಲ, ಕಡಿಮೆ ಆಯ್ತು. ಹಾಗಾಗಿ ಇಲ್ಲೇನ್ ಮಾಡ್ತೀವಿ? 28 minus 40 is equal to -12. This is the answer. ಬಹಳ ಈಸಿಯಾಗಿ 4 ಮಾರ್ಕ್ಸ್ ನೀವು ಈಸಿಯಾಗಿ ಪಡಿಬಹುದು. ಇದು ಒಂದು ರೀತಿಯಾಗಿದ್ದು. ಇನ್ನೊಂದಿದೆ, ಅದೇನಪ್ಪ ಅಂತ ಹೇಳಿದ್ರೆ 5 ಮಾರ್ಕ್ಸ್ ಕ್ವಶನ್. ಅವರೇ ಬಾಕ್ಸ್ ಅನ್ನು ಕೊಟ್ಟಿರ್ತಾರೆ. ಆ ಬಾಕ್ಸ್ ಅನ್ನು ನಾವು ಫಿಲ್ ಮಾಡಬೇಕು. ಆ ಬಾಕ್ಸ್ ಅನ್ನು ಏನ್ ಮಾಡ್ಬೇಕು? ನಾವು ಫಿಲ್ ಮಾಡ್ತಾ ಹೋಗ್ಬೇಕು. ನೋಡ್ರಿ, ಆ ಬಾಕ್ಸ್ ಅನ್ನು ನಾನು ಫಿಲ್ ಮಾಡ್ತೀನಿ, ನಿಮಗೆ ತೋರಿಸಿ. ಇಲ್ಲಿದೆ. ಘಟಕ 5 ಮಾರ್ಕ್ಸ್ ಇದು. ಒಟ್ಟು ಉತ್ಪನ್ನ, ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ. ಈ ರೀತಿ ಕ್ವಶನ್ ಬಾಕ್ಸ್ ಅವರೇ ಬಿಟ್ಬಿಟ್ಟಿರ್ತಾರೆ. ಆ ಬಾಕ್ಸ್ ಅಲ್ಲಿ ಯಾವ್ದಾದ್ರು ಒಂದನ್ನ ಖಾಲಿ ಬಿಟ್ಟಿರ್ತಾರೆ, ಅದನ್ನ ನೀವು ಫಿಲ್ ಮಾಡಬೇಕು. ಅದನ್ನ ನೀವೇನ್ ಮಾಡಬೇಕು? ಫಿಲ್ ಮಾಡಬೇಕು. 0 1 2 3 4 5 and 6. ಈಗ ನಾವು ಇದನ್ನ ಏನ್ ಮಾಡೋಣ? ಬಾಕ್ಸ್ ಮಾಡ್ಕೊಳ್ಳೋಣ. ಬಾಕ್ಸ್ ಇದೇ ರೀತಿ ಇರೋದು, ಹಾಗಾಗಿ 4 5 6. then TP is 0 10 and 24. ಇಲ್ಲಿ ಡ್ಯಾಶ್, ಸರಿನಾ? ಡ್ಯಾಶ್ ಅನ್ನ ಕೆಳಗಡೆ ಬರೀತೀನಿ. ಇದು ಡ್ಯಾಶ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡ್ಯಾಶ್, ಇನ್ನೊಂದು ಡ್ಯಾಶ್. 0 10 24 40 ಕೊಡ್ತಾರೆ. 40 ಇದೆ, ಇಲ್ಲೊಂದು ಡ್ಯಾಶ್, ಇಲ್ಲೊಂದು ಡ್ಯಾಶ್, ಇದು 57. ನೆಕ್ಸ್ಟ್ 0 ಡ್ಯಾಶ್ ಡ್ಯಾಶ್ 16 10 and 6 1. Last APL 0 10 12 13.33 dash 11.2 and 9.5.
9.5. ಈಗ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಇಲ್ಲಿ ಯಾವ್ಯಾವಕ್ಕೆ ಇಲ್ಲಿ ಗುರುತಿಸಬೇಕು, ಯಾವ್ಯಾವ ರೀತಿ ಗುರುತಿಸಬೇಕು ಅನ್ನೋದು ಫಸ್ಟ್ ನೀವು ಒಂದೊಂದೇ ಗುರುತಿಸ್ಕೊಳ್ತಾ ಹೋಗಿ, ಒಂದೊಂದೇ ಗುರುತಿಸ್ಕೊಳ್ತಾ ಹೋಗಿ. ನೋಡ್ರಿ, ಟಿ ಪಿ ಅಂತ ಹೇಳಿದ್ರೆ ಏನು? ಸಮೇಶನ್ ಎಂ ಪಿ, ಮಾರ್ಜಿನಲ್ ಆಡ್ ದಿ ಎಂ ಪಿ. ಸೀಮಾಂತ ಉತ್ಪನ್ನಗಳನ್ನು ಕೂಡಿದಾಗ ಒಟ್ಟು ಉತ್ಪನ್ನ ದೊರೆಯುತ್ತೆ. ಹಾಗಾದ್ರೆ ನಮಗೆ ಒಟ್ಟು ಉತ್ಪನ್ನ ಬೇಕಾದ್ರೆ ಸೀಮಾಂತ ಉತ್ಪನ್ನಗಳನ್ನು ಕೂಡ್ತಾ ಹೋಗ್ಬೇಕು, ಆಗ ಒಟ್ಟು ಉತ್ಪನ್ನ ದೊರೆಯುತ್ತೆ. ನಾನು ಎಷ್ಟು ಈಸಿಯಾಗಿ ಕೊಡ್ತೀನಿ ನೋಡಿ. ಇಲ್ಲಿ 10 ಇದೆ, ಹೌದಾ? 24, 40. ಇಲ್ಲಿ 40 ಪ್ಲಸ್ 10, 40 ಪ್ಲಸ್ 10 50. ಎಷ್ಟು ಈಸಿ ಇದೆ ನೋಡಿ. 50 ಪ್ಲಸ್ 6 56. This is answer. 56 is the answer. Total product complete ಆಯಿತು. Next we have go to the marginal product. Marginal product ಏನು? Marginal product is the MPL is equal to TPL minus TPL minus 1. This is the equation of marginal product. Okay. ಒಟ್ಟು ಸೀಮಾಂತ ಶ್ರಮದ ಒಟ್ಟು ಸೀಮಾಂತ ಉತ್ಪನ್ನ is equal to ಶ್ರಮದ ಒಟ್ಟು ಉತ್ಪನ್ನ ಮೈನಸ್ ಶ್ರಮದ ಒಟ್ಟು ಉತ್ಪನ್ನದ ಹಿಂದಿನ ಒಟ್ಟು ಉತ್ಪನ್ನ. ಹಾಗಾದ್ರೆ ಇಲ್ಲಿ ನೋಡ್ರಿ ಎಷ್ಟು ಈಸಿ ಆಗಿದೆ. ಇಲ್ಲಿ ಎಷ್ಟು ಜಾಸ್ತಿ ಆಯಿತು? 0 ದಿಂದ ಎಷ್ಟು ಜಾಸ್ತಿ ಆಯಿತು? 10 ಜಾಸ್ತಿ ಆಯಿತು. ನಮ್ಗೆ ಇಲ್ಲಿ ಎಷ್ಟು ಜಾಸ್ತಿ ಆಯಿತು ಅನ್ನೋದು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ 10 ಮೈನಸ್ 0 10 ಗೊತ್ತಾಯ್ತಾ? 10 ಇಂಟು 0 ಅಲ್ಲ, 10 ಇಂಟು 0 0. 10 ಮೈನಸ್ 0 is equal to 10. ನೆಕ್ಸ್ಟ್ ಇಲ್ಲಿ ಎಷ್ಟು ಜಾಸ್ತಿ ಆಯಿತು? ಎಷ್ಟು ಇನ್ಕ್ರೀಸ್ ಆಯಿತು? 14 ಇನ್ಕ್ರೀಸ್ ಆಗಿದೆ. ನಮ್ಗೆ ಗೊತ್ತಾಗಿಲ್ಲ ಅದು. 24 ಮೈನಸ್ 10 is equal to 14. ಹೌದಾ? ಇಲ್ಲಿ ಎಷ್ಟು ಜಾಸ್ತಿ ಆಗಿದೆ? 40. 40 ಮೈನಸ್ 24 16. ಅವರೇ ಕೊಟ್ಟಿದ್ದಾರೆ. ಈಗ ಈ ಬಾಕ್ಸ್ ಅಲ್ಲಿ ಏನಿಲ್ಲ, ಜಸ್ಟ್ 2 minutes ಗೆ 5 ಮಾರ್ಕ್ಸ್ ನಾವು ಈಸಿ ಆಗಿ ತಿಳಿಸಬಹುದು. ದಿಸ್ ಇಸ್ ಲಾಸ್ಟ್ ಒನ್. ಎಪಿಎಲ್ ಹೇಗೆ ಬರುತ್ತೆ? ಟಿಪಿ ಬೈ ಕ್ವಾಂಟಿಟಿ. ಟಿಪಿ ಬೈ ಕ್ವಾಂಟಿಟಿ ಇಸ್ ಈಕ್ವಲ್ ಟು ಎಪಿ. ಟಿಪಿ ಮೈನಸ್ ಟಿಪಿಎಲ್ ಮೈನಸ್ 1 ಇಸ್ ಈಕ್ವಲ್ ಟು ಎಂಪಿಎಲ್. ಗೊತ್ತಾಯ್ತಾ? ಎಷ್ಟು ಈಸಿ ಆಗಿದೆ. ನೆಕ್ಸ್ಟ್ ಇದೊಂದು ಖಾಲಿ ಇದೆ, ಇದನ್ನು ಕಂಡುಹಿಡಿಯೋದು ಹೇಗೆ? 50 by 4 12.5. 12.5 is the answer. ನೀವು ಕ್ಯಾಲ್ಕುಲೇಟರ್ ಅಲ್ಲಿ 50 by 4 ಅನ್ನು ಮಾಡಿದ್ರೆ 12.4 ಬರುತ್ತೆ, 12.5 ಬರುತ್ತೆ. ದಿಸ್ ಇಸ್ ದಿ ಆನ್ಸರ್. ಈ ರೀತಿಯ ಆನ್ಸರ್ ಗೆ ನೀವೇನ್ ಮಾಡಬೇಕು? ಬಾಕ್ಸ್ ಗಳನ್ನು ಹಾಕ್ತಾ ಹೋಗ್ಬೇಕು. ಇದು ಬಾಕ್ಸ್ ಇದ್ರ ಇರಬಹುದು. ಗೊತ್ತಾಯ್ತಾ? ಇದೇ ಆನ್ಸರ್. ಇಲ್ಲಿಗೆ ಉತ್ಪಾದನೆ ಕಂಪ್ಲೀಟ್ ಆಗುತ್ತೆ. ಮುಂದಿನ ತರಗತಿಯಲ್ಲಿ ನಾನು ವೆಚ್ಚದ ಬಗ್ಗೆ ನಿಮಗೆ ತಿಳಿಸ್ತೀನಿ. ಧನ್ಯವಾದಗಳು.